ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 9ನೇ ತರಗತಿ ತೃತೀಯ ಭಾಷೆ ಹಿಂದಿಯಲ್ಲಿ ಸೇತುಬಂಧ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಆಲ್ರೆಡಿ ಇದಕ್ಕಿಂತ ಮುಂಚೆ ನಾನು ಪ್ರೀ ಟೆಸ್ಟ್ ಕ್ವಶನ್ ಪೇಪರನ್ನು ಹಾಕಿದ್ದೆ. ಸೊ DSRT ಅವರ ಒಂದು FLN ಮತ್ತು LOSಗಳ ಮೇಲೇ ಈ ಪ್ರಶ್ನೆ ಪತ್ರಿಕೆಗಳನ್ನ ರೆಡಿ ಮಾಡಿದ್ದೀವಿ. ಸೊ ಅಷ್ಟೇ ಅಲ್ಲದೆ ಈ ಪ್ರಶ್ನೆ ಪತ್ರಿಕೆಗಾಗಿ ನಾವು 8ನೇ ತರಗತಿಯ ತೃತೀಯ ಭಾಷೆ ಹಿಂದಿ ಮತ್ತು LBA ಪಠ್ಯಪುಸ್ತಕಗಳನ್ನು ಆಧಾರವಾಗಿಟ್ಟುಕೊಂಡು ಕಲಿಕಾ ಫಲಗಳಿಗೆ ಸೂಕ್ತವಾಗಿರ್ತಕ್ಕಂಥ ಪ್ರಶ್ನೆಗಳನ್ನೇ ಕೊಟ್ಟಿರೋದು. ಮೊದಲ ಪ್ರಶ್ನೆ ಇತ್ತು सारे देश ने गांधी जी को क्या माना. सो उत्तर है सारे गांधी जी ने गांधी जी को राष्ट्रपिता माना इज़ द राइट आंसर. सेकेंड वन दिए गए शब्दों की सहायता से सार्थक वाक्य बनाइए ಅಂತ ಕೇಳಿದರು. ಅದರಲ್ಲಿ ಅವರು वे मूर्ति थे तपस्या की त्याग ಅಂತ ಇದೆ. ಸೆಕೆಂಡ್ ಒನ್ करना का पालन सच्चाई चाहिए ಅಂತ ಇತ್ತು. फर्स्ट वन वे त्याग और तपस्या की मूर्ति थे. ಸೆಕೆಂಡ್ ಒನ್ ಸಚ್ಚಾಯಿ ಕಾ ಪಾಲನ್ ಕರ್ನಾ ಚಾಹಿಯೆ ಅಂತಕ್ಕಂಥ ಎರಡು ಸಾರ್ಥಕ ವಾಕ್ಯಗಳನ್ನು ಏನು ಮಾಡಬೇಕಿತ್ತು, ಬರಿಬೇಕಿತ್ತು. ಪ್ರಶ್ನೆ 3 ನಿಮ್ನ ವರ್ಣವಸೆ 5 ಸಾರ್ಥಕ ಶಬ್ದ ಲಿಖೆ ಅಂತ ಕೇಳಿದ್ದಾರೆ. ಇಲ್ಲಿ ವರ್ಣಗಳನ್ನು ಕೊಟ್ಟಿದ್ದಾರೆ, ಸ್ವರ ಮತ್ತು ವ್ಯಂಜನ ಇದ್ದಾವೆ. ಅ ರ ಕ ಪ ಯ ಬ ಹ ಮ ಥ ಸ ಲ ನ ಚ ಇದೆ. ಓಕೆನಾ. ಸಾರ್ಥಕವಾಗಿರ್ತಕ್ಕಂಥ ಶಬ್ದಗಳು ಏನಾಗ್ಬೋದಪ್ಪ ಅಂತಂದ್ರೆ ಫಲಕ, ಥರ್ಮಸ್, ಅಕಬರ್, ಚಲನ, ನಯನ, ಯಮ, ಚಲ್ ಚಲ್, ಹಟ್ ಹಟ್ ಅಂತ ಏನಾಗ್ಬೋದು ಅಂದರೆ ಸಾರ್ಥಕ ಶಬ್ದಗಳನ್ನು ಬರಿಬಹುದು. ಪ್ರಶ್ನೆ 4 ಹಿಂದಿ ಮೇ ಅನುವಾದ ಕೀಜಿಯೆ. ಇಲ್ಲಿ ಪ್ರಥಮ ಭಾಷೆ ವಾಕ್ಯಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ಏನು ಮಾಡಬೇಕಪ್ಪ ಅಂದರೆ ತೃತೀಯ ಭಾಷೆ ಹಿಂದಿಗೆ ನೀವೇನು ಮಾಡಬೇಕು, ಅನುವಾದವನ್ನು ಮಾಡಬೇಕು. ಫಸ್ಟ್ ಒನ್ ಅಕ್ಬರನಿಗೆ ಇದರ ಅರ್ಥ ತಿಳಿಯಲಾಗಲಿಲ್ಲ ಅಂತ ಇದೆ. ಸೊ ಇದನ್ನು ಹಿಂದಿಗೆ ಅನುವಾದ ಮಾಡಿದಾಗ ಏನಾಗ್ತದೆ, ಅಕ್ಬರ್ ಕೋ ಇಸ್ಕಾ ಮತ್ಲಬ್ ಸಮಜ್ ನಹಿ ಪಾಯೆ ಅಂತ ಇತ್ತು. ಸೆಕೆಂಡ್ ಒನ್ ಅದರ ಯಜಮಾನ 2 ಷರತ್ತುಗಳನ್ನು ಹಾಕಿದ್ದಾನೆ ಅಂತ ಇದೆ. ಸೊ ದ ರೈಟ್ ಆನ್ಸರ್ ಈಸ್ ಉಸ್ಕೆ ಮಾಲಿಕ್ನೆ 2 ಶರ್ತೆ ರಖಿ ಹೈ ಅಂತಕ್ಕಂಥ ಬರೆದ್ರೆ ಸಾಕು. 5ನೇ ಪ್ರಶ್ನೆ ದಿಯೇ ಗಯೇ ಗದ್ಯ ಭಾಗ ಕೋ ಪಡ್ಕರ್ ನಿಮ್ನಲಿಖಿತ ಪ್ರಶ್ನೋಕೆ ಉತ್ತರ ಲಿಖಿ ಅಂತ ಇದೆ. ಸೊ ಗದ್ಯ ಭಾಗ ಏನಿತ್ತಂದರೆ विश्व पर्यावरण दिवस हर वर्ष 5 जून को मनाया जाता है. यह दिन पर्यावरण संरक्षण के प्रति जागरूकता बढ़ाने के लिए मनाया जाता है. हमें पेड़ लगाकर और प्रदूषण कम करके पर्यावरण की रक्षा करनी चाहिए इज दी आंसर. क्वेश्चन इतो विश्व पर्यावरण दिवस कब मनाया जाता है ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್ ವಿಶ್ವ पर्यावरण दिवस 5 जून को मनाया जाता है ಅಂತ ನೀವು ಬರಿಬೇಕು. ಸೆಕೆಂಡ್ ಒನ್ ಔಪಚಾರಿಕ ಪತ್ರಿಕೆ ಪ್ರಮುಖ ಚರಣೋं की सूची बनाइए ಅಂತ ಕೇಳಿದ್ದಾರೆ. ಓಕೆ. ಸೊ ಔಪಚಾರಿಕ ಪತ್ರವನ್ನು ಬರೆಯುವಾಗ ಯಾವೆಲ್ಲ ಹಂತಗಳಿದಾವಂದರೆ ಪ್ರೇಷಕ ಪತ और ದಿನಾಂಕ, प्राप्तकर्ता का नाम और पता, विषय, संबोधन, पत्र का मुख्य भाग, धन्यवाद, समापन, हस्ताक्षर एवं नाम ಅಂತಕ್ಕಂಥದ್ದು ನಾವೇನು ಮಾಡ್ಬೋದು ಅಂದ್ರೆ ಬರೀಬಹುದು. ಪ್ರಶ್ನೆ 7 ಇತ್ತು ಪ್ರೇರಣಾತ್ಮಕ ಕ್ರಿಯಾರೂಪ ಲಿಖಿ ಅಂತ ಕೇಳಿದ್ದಾರೆ. ಸೊ ಪ್ರೇರಣಾತ್ಮಕ ಕ್ರಿಯಾರೂಪದಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಫಸ್ಟ್ ಒನ್ ಚಲನ ಅಂತ ಇದೆ. ಸೊ ಅದು ಏನಾಗ್ತದೆ, ಚಲನ, ಚಲಾನ, ಚಲವಾನ. ನೆಕ್ಸ್ಟ್ ಲಿಖನ ಅದ, ಲಿಖನ, ಲಿಖಾನ, ಲಿಖ್ವಾನ. ಇನ್ನು ಅನ್ಯಲಿಂಗ ಪದಗಳನ್ನು ಬರಿಬೇಕಾಗಿತ್ತು. ಸೊ ಮಾತಾ ಅಂತಕ್ಕಂಥದ್ದು ಸ್ತ್ರೀಲಿಂಗ ಅದ. ಸೊ ಮಾತಾದು ಪುಲ್ಲಿಂಗ ರೂಪ ಏನಾಗ್ತದೆ, ಪಿತಾ ಆಗ್ತದೆ. ಇನ್ನು ಬಾಯಿ ಅದ. ಸೊ ಬಾಯಿದು ಸ್ತ್ರೀಲಿಂಗ ರೂಪ ಏನಾಗ್ತದೆ, ಬಹನ್ ಇಸ್ ದ ರೈಟ್ ಆನ್ಸರ್. ಇನ್ನು 9ನೇ ಪ್ರಶ್ನೆಗೆ ಬರೋಣ. ನಿಮ್ನಲಿಖಿತ ವಾಕ್ಯೋಗ ಕನ್ನಡ ಯಾ ಅಂಗ್ರೇಜಿ ಮೇ ಅನುವಾದ ಕೀಜಿಯೆ. ಹಿಂದಿಯಲ್ಲಿ ವಾಕ್ಯಗಳಿತ್ತು, ಅವುಗಳನ್ನು ಕನ್ನಡಕ್ಕೆ ಅನುವಾದ ಮಾಡಬೇಕಿತ್ತು. ಫಸ್ಟ್ ಒನ್ ಉನೇ ಅಪ್ನೆ ಬಚ್ಚೋ ಕಿ ತರಹ ಪಾಲಾ ಪೋಸ ಅಂತ ಇದೆ. ಸೊ ಏನಾಗ್ತದಪ್ಪ ಅಂದ್ರೆ ಅವುಗಳನ್ನು ತನ್ನ ಸ್ವಂತ ಮಕ್ಕಳಂತೆ ಪಾಲನೆ ಪೋಷಣೆ ಮಾಡಿದಳು ಅಂತ ಬರಿಬೇಕು. ನೆಕ್ಸ್ಟ್ ಒನ್ ತಿಮ್ಮಕ್ಕ ಕೆ ಜೀವನ ಮೇ ಮುಸೀಬತ್ ಕಿ ಘಡಿಯಾ ಶುರು ಹುಯಿ. ತಿಮ್ಮಕ್ಕಳ ಜೀವನದಲ್ಲಿ ಕಷ್ಟದ ಸಮಯಗಳು ಪ್ರಾರಂಭವಾದವು ಅಂತ ನೀವು ಬರೆದ್ರೆ ಸಾಕು. लास्ट 10th वन निम्नलिखित किसी एक विषय किसी एक समूह माध्यम पर 5-6 वाक्य लिखी ಅಂತ ಕೇಳಿದ್ರು. ಫಸ್ಟ್ ರೇಡಿಯೋ ಕೊಟ್ಟಿದ್ದಾರೆ, ಎರಡನೇದು ಸಮಾಚಾರ ಪತ್ರ ಇದೆ. ರೇಡಿಯೋ ಬಗ್ಗೆ ಬರಬಹುದು. ರೇಡಿयो एक महत्वपूर्ण संचार का साधन है. इसके माध्यम से हम समाचार, गीत और कार्यक्रम सुन सकते हैं. रेडियो बिजली के बिना भी बैटरी से चल सकता है. यह ग्रामीण और दूर दराज के क्षेत्र में बहुत उपयोगी है. रेडियो मनोरंजन के साथ साथ ज्ञान भी बढ़ाता है. इन्हें समाचार पत्र के बंदागा समाचार पत्र हमें देश विदेश की ताज़ा खबरें देता है. इसे पढ़कर हमारा सामान्य ज्ञान बढ़ता है. समाचार पत्र में खेल, शिक्षा और मनोरंजन की जानकारी भी होती है. यह हमें समाज और दुनिया की घटनाओं से अवगत कराता है. हमें प्रतिदिन समाचार पत्र पढ़ने की आदत डालनी चाहिए ಅಂತ ಬರೆದ್ರೆ ಸಾಕು. ಇಷ್ಟು ಏನಾಗಿತ್ತಪ್ಪ ಅಂದರೆ ಫ್ರೆಂಡ್ಸ್ 9ನೇ ತರಗತಿಯ ಸೇತುಬಂಧ ಬ್ರಿಡ್ಜ್ ಕೋರ್ಸ್ನ ಒಂದು ಪೋಸ್ಟ್ ಟೆಸ್ಟ್ ಕ್ವಶನ್ ಪೇಪರನ್ನು ಕೊಟ್ಟಿದ್ದೀನಿ. ಸೊ FLN ಮತ್ತು ಅಪೇಕ್ಷಿತ
ಕಲಿಕಾ ಫಲಗಳ ಆಧಾರದ ಮೇಲೇ ಇದೆ. ಸೊ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಾನು ಸಿಗ್ತೀನಿ ಇನ್ನೊಂದು ವಿಷಯದ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.